ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಒಂದು ಅಧಿಕಾರ ಹಸ್ತಾಂತರ ಆಗಿರ್ಬೋದು, ನಾಯಕತ್ವ ಬದಲಾವಣೆ ವಿಚಾರ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ನಿನ್ನೆ ತಡರಾತ್ರಿಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸಂಧಿಸಿರೋದು ಒಂದು ವಿಶೇಷಣೆ ಅಂತ ಹೇಳ್ಬೋದು. ಯಾಕಂದರೆ ಇಂದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಳೆದ 2 ದಿನಗಳಲ್ಲಿ ಬೆಂಗಳೂರಿನಲ್ಲಿ ವಾಸವಾಗಿ ಸಾಕಷ್ಟು ನಾಯಕರ ಜೊತೆ ಅವರ ಒಂದು ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಇಂದು ರಾಹುಲ್ ಗಾಂಧಿಯ ಜೊತೆ ಮುಖಾಮುಖಿ ಭೇಟಿಗೆ ಸಮಯ ನಿಗದಿಯಾಗಿದೆ. ಇಂದು ಮಧ್ಯಾಹ್ನದ ನಂತರ ರಾಹುಲ್ ಗಾಂಧಿ ಹಾಗೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಂದು ರಾಜ್ಯ ರಾಜಕಾರಣದಲ್ಲಿ ಆಗಿರುವಂಥ ಬಣಬಡಿದಾಟ ಆಗಿರ್ಬೋದು, ಒಂದು ನಾಯಕತ್ವ ಬದಲಾವಣೆ ವಿಚಾರಗಳಾಗಿರ್ಬೋದು, ಇವುಗಳ ಕುರಿತು ಒಂದು ನಿರ್ಧಾರಕ್ಕೆ ಬರುವಂಥ ಒಂದು ಚರ್ಚೆ ಇವತ್ತು ನಡೀತಾ ಇದೆ. ಹಾಗಾಗಿ ಸಾಮಾನ್ಯವಾಗಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಮುಖಂಡರ ಚಿತ್ತ ಇವತ್ತು ದಿಲ್ಲಿ ಅತ್ತ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ನ ಚಿತ್ತ ದಿಲ್ಲಿ ಅತ್ತ ಅಂತಂದರೆ ತಪ್ಪಾಗಲಾರ್ದು. ಸಾಕಷ್ಟು ಒಂದು ಕುತೂಹಲಕಾರಿ ಬೆಳವಣಿಗೆಗಳ ನಡೆದಿವೆ. ಇದೆಲ್ಲದರ ಮಧ್ಯೆ ಏನಂದರೆ, ಈ ಬರೀ ಕಾಂಗ್ರೆಸ್ ನಾಯಕರು 2.5 ವರ್ಷ ಆದ ತಕ್ಷಣ ಬರೀ ಕುರ್ಚಿಗೋಸ್ಕರ ಕಿತ್ತಾಡೋದೇ ಆಗೋಯಿತು. ಸಾಕಷ್ಟು ಅಭಿವೃದ್ಧಿ ಎಲ್ಲೋ ಒಂದು ಕಡೆ ಕುಂಠಿತವಾಗ್ತಾ ಇದೆ. ಇನ್ನೊಂದು ಕಡೆ ವಿರೋಧ ಪಕ್ಷ BJP ಅವರು ಸಮರ್ಥವಾಗಿ ಕಾಂಗ್ರೆಸ್ನ ಎದುರಿಸ್ತಾ ಇಲ್ಲ. ಇದರಲ್ಲಿ ವಿರೋಧ ಪಕ್ಷದ ಒಂದು ನ್ಯೂನತೆಗಳು ಎದ್ದು ಕಾಣ್ತಾ ಇದೆ. ಆರ್ ಅಶೋಕ್ ಅವರು ಸಾಕಷ್ಟು ಒಂದು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಬೇಕಾದಷ್ಟು ಕೆಲಸಗಳನ್ನ ಮಾಡ್ತಾ ಇಲ್ಲ. ಆದರೆ ಇತ್ತ ಆಡಳಿತಾರೂಢ ಕಾಂಗ್ರೆಸ್ ಕೂಡ ಏನೋ ಒಂದು ಗ್ಯಾರಂಟಿಗಳನ್ನ ಕೊಟ್ಟು ಗ್ಯಾರಂಟಿಗಳಿಂದ ಒಂದು ಅಧಿಕಾರ ಸೂತ್ರ ಹಿಡಿದು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಈ ಗ್ಯಾರಂಟಿಗಳಿಂದ ಸಾಕಷ್ಟು ಕೆಲವೊಂದಿಷ್ಟು ಏನಪ್ಪ ಅಂದರೆ, ರಸ್ತೆ ತಗ್ಗುಗುಂಡಿಗಳನ್ನು ಮುಚ್ಚೋದಾಗಲಿ, ರೈತರಿಗೆ ಬೆಂಬಲ ಬೆಲೆಗಳನ್ನು ಕೊಡೋದಾಗಲಿ, ನೀರಾವರಿ ಯೋಜನೆಗಳಿಗೆ ಮೊದಲು ಯಾವ ರೀತಿ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು, ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಈ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹಾಕಿ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲದಂತಾಗಿದೆ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ಸಾಕಷ್ಟು ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ನಡುವೆ ತೆರೆಮರೆಯಲ್ಲಿ ಸಾಕಷ್ಟು ಒಂದು ಮುಖ್ಯಮಂತ್ರಿ ಪದವಿಗೋಸ್ಕರ, ಒಂದು ಕುರ್ಚಿಗೋಸ್ಕರ ಸಾಕಷ್ಟು ತೆರೆಮರೆಯಲ್ಲಿ ಗುದ್ದಾಟ ನಡೀತಾ ಇದೆ. ಅದೇ ಇದರ ಮಧ್ಯದಲ್ಲಿ ನಿನ್ನೆ ತಡರಾತ್ರಿ DK ಶಿವಕುಮಾರ್ ಹಾಗೂ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಮತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮಧ್ಯೆ ಬಿಸಿ ಬಿಸಿ ಚರ್ಚೆ ಆಗಿದೆ. ಅವರು ಹೇಳ್ಬೋದು ಮೇಲ್ನೋಟಕ್ಕೆ ಇಲ್ಲ, ಏನೇ ಇದ್ದರೂ ಹೈಕಮಾಂಡ್ ನಿರ್ಧಾರ ನಮ್ಮದೇನಲ್ಲ ಅಂತ. ಈ ಒಂದು ತಡರಾತ್ರಿ ಡಿಸ್ಕಷನಲ್ಲಿ ಏನಾದರೂ DK ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿಗೆ KPCC ಅಧ್ಯಕ್ಷ ಸ್ಥಾನ ಪಟ್ಟದ ಆಫರ್ ಮಾಡಿದ್ರ ಅಥವಾ ಬೇರೆ ಏನಾದರೂ ಆಮಿಷಗಳನ್ನ ಒಡ್ಡಿದ್ರ, ಎಲ್ಲ ಕಾದು ನೋಡಬೇಕು. ಸದ್ಯಕ್ಕೆ ಎಲ್ಲರ ಚಿತ್ತ ದಿಲ್ಲಿ ಅತ್ತ ಅಂದರೆ ತಪ್ಪಾಗಲಾರ್ದು. ಇದರ ನಡುವೆ ಹಳ್ಳಿ ಹಕ್ಕಿ ಅಂದರೆ MLC ವಿಶ್ವನಾಥ್ ಅವರು ಕೂಡ ಒಂದು ಅವರ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ. ಯಾಕೆ ಒಕ್ಕಲಿಗರ ಹುಡುಗ DK ಶಿವಕುಮಾರ್ ಯಾಕೆ ಅವನಿಗೆ CM ಸೀಟ್ ಒಲಿಬಾರ್ದು? ಕೇವಲ ಸಿದ್ದರಾಮಯ್ಯ ಮಾತ್ರ ಕರ್ನಾಟಕದಲ್ಲಿ ಕಾಂಗ್ರೆಸ್ 136 ಸೀಟ್ಗಳನ್ನ ಗೆದ್ದಿದೆ. ಅದಕ್ಕೆ ಕೇವಲ ಸಿದ್ದರಾಮಯ್ಯ ಮಾತ್ರ ಕಾರಣ ಅಲ್ಲ, ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಕಾರಣ. ಅದರಲ್ಲಿ ವಿಶೇಷವಾಗಿ ಈ ಬಾರಿ ಒಕ್ಕಲಿಗರು ಮತಗಳನ್ನ ಜಾಸ್ತಿ ಹಾಕಿದ್ದಾರೆ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಮೊದಲೆಲ್ಲ ಕೇವಲ ಒಕ್ಕಲಿಗರು 4,000 5,000 ಇಷ್ಟು ಮತಗಳನ್ನ ಕಾಂಗ್ರೆಸ್ಸಿಗೆ ಹಾಕಿದರೆ ಈ ಸತಿ ಅದು 3ರಷ್ಟಾಗಿದೆ. 15,000ರಿಂದ 20,000ವರೆಗೂ ಒಕ್ಕಲಿಗರು ಒಂದು ಕಾಂಗ್ರೆಸ್ಗೆ ಮತವನ್ನು ಚಲಾಯಿಸಿದ್ದಾರೆ. ಆದ್ದರಿಂದ ಒಕ್ಕಲಿಗ ಸಮುದಾಯದ ನಾಯಕ DK ಶಿವಕುಮಾರ್ ನಮ್ಮ ಹುಡುಗ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹಳ್ಳಿಹಕ್ಕಿ ವಿಶ್ವನಾಥ್ ಅವರು DK ಪರ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಇನ್ನು ಸಿದ್ದರಾಮಯ್ಯ ಪರವಾಗಿ ಸಾಕಷ್ಟು ಲೀಡರ್ಗಳು ಕೂಡ ನಮ್ಮ ಮುಂದಿನ 5 ವರ್ಷದವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕಂತ ಸಿದ್ದರಾಮಯ್ಯ ಪರ ಇರುವಂಥ ಸಾಕಷ್ಟು ಶಾಸಕರು ಬ್ಯಾಟ್ ಮಾಡ್ತಾಯಿದ್ದಾರೆ. ಏನೇ ಆಗಲಿ, ಈ ಕಾಂಗ್ರೆಸ್ನಲ್ಲಿ ಈ ರೀತಿ ಕಚ್ಚಾಟಗಳು ಸಾಮಾನ್ಯವಾಗಿಬಿಟ್ಟಿದೆ. ಇವಾಗ 2.5 ವರ್ಷ ಆಗಿದೆ ಅನ್ನೋಷ್ಟರಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಇರ್ಬೋದು, ನಾಯಕತ್ವ ಬದಲಾವಣೆ ಇರ್ಬೋದು, ಆಮೇಲೆ ನೂತನವಾಗಿ ಸಚಿವ ಸ್ಥಾನ ಆಕಾಂಕ್ಷಿಗಳ ಪಟ್ಟಿ ದಿನೇ 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 ಏರ್ತಾನೆ ಇದೆ. ಇದೆಲ್ಲರ ಮಧ್ಯೆ ಇನ್ನೇನು ಬೆರಳೆಣಿಕೆ ದಿನಗಳಷ್ಟರಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಕೂಡ ಪ್ರಾರಂಭವಾಗುತ್ತೆ. ಆದರೆ
ಆ, ರೈತರ ಬಗ್ಗೆ ಮಾತ್ರ ಈ ಒಂದು ಪ್ರಚಲಿತದಲ್ಲಿರುವಂಥ ಸರ್ಕಾರ ರೈತರ ಬಗ್ಗೆ ತುಂಬ ಏನಂದರೆ ರೈತರ ವಿಚಾರದಲ್ಲಿ ಯಾವುದೇ ಒಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸರ್ಕಾರ ಹಿಂದೆ ಬೀಳ್ತಾ ಇದೆ. ಯಾಕಂದರೆ ಗೋವಿನ ಜೋಳ ಅಂದರೆ ಮೆಕ್ಕೆಜೋಳ ಖರೀದಿ ವಿಚಾರದಲ್ಲಿ ನಮ್ಮ ಪಕ್ಕದ ತಾಲೂಕಾದಂಥ ನವಲಗುಂದ ತಾಲೂಕಲ್ಲಿ ಸಾಕಷ್ಟು ಒಂದು ರೈತ ಸಂಘಟನೆಯಿಂದ ಸಾಕಷ್ಟು ಪ್ರತಿಭಟನೆಗಳಾದವು. ಅಲ್ಲಿನ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಸೇರಿ ಆದಷ್ಟು ಬೇಗ ಮೆಕ್ಕೆಜೋಳ ಅಂದರೆ ಗೋವಿನ ಜೋಳ ಖರೀದಿ ಕೇಂದ್ರವನ್ನು ತೆಗೆಯದೇ ಹೋದಲ್ಲಿ ನಾವು ಉತ್ತರ ಕರ್ನಾಟಕದ ಪ್ರತಿಯೊಂದು ತಾಲೂಕಾಡಳಿತ ಅಂದರೆ ತಹಶೀಲ್ದಾರ್ ಕಚೇರಿಗಳಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದರೂ ಸಹ ಯಾವುದೇ ಒಂದು ಕೃಷಿ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿರ್ಬೋದು, ಯಾರೂ ಸಹ ಈ ಒಂದು ರೈತರ ಒಂದು ಬೇಡಿಕೆಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ಇವು ಕಾಂಗ್ರೆಸ್ ಲೀಡರ್ಗಳು ಬರೀ ಒಂದು ಕುರ್ಚಿ ರಾಜಕಾರಣಕ್ಕೆ ಸೀಮಿತವಾಗಿಬಿಟ್ರ. ಇನ್ನೂ ಸಾಕಷ್ಟು ವಿಷಯಗಳನ್ನ ಡಿಸ್ಕಷನ್ ಮಾಡೋದಿದ್ರೂ ಸಹ ಈ ಒಂದು ಕಾಂಗ್ರೆಸ್ ನಾಯಕರು ಕೇವಲ ಅವರ ಚಿತ್ತ ದಿಲ್ಲಿಯತ್ತ. ಇವತ್ತು ಮಧ್ಯಾಹ್ನದ ನಂತರ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಒಂದು ರಾಜ್ಯ ರಾಜಕಾರಣದ ವಿಷಯಗಳನ್ನ ಚರ್ಚೆ ನಡೆಸಲಿದ್ದಾರೆ. ಒಂದು ನಾಯಕತ್ವ ಬದಲಾವಣೆ ಆಗಿರ್ಬೋದು ಅಥವಾ ಅಧಿಕಾರ ಹಂಚಿಕೆ ಸೂತ್ರ ಆಗಿರ್ಬೋದು, ಹೊಸ ಸಚಿವ ಸಂಪುಟಕ್ಕೆ ಒಂದು ಸರ್ಜರಿ ಮಾಡುವಂಥ ಕೆಲಸ ಆಗಿರ್ಬೋದು. ಯಾಕಂದರೆ ಯಾರು ನಿಷ್ಪ್ರಯೋಜಕ ಸಚಿವರಿದ್ದಾರೋ ಅಂಥವ್ರನ್ನ ತೆಗೆದು ಹೊಸಬರಿಗೆ ಮಣೆ ಹಾಕುವಂಥ ಸೂತ್ರಗಳನ್ನ ಕೈಗೊಳ್ತಾರೆ. ಎಲ್ಲವನ್ನು ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JBM ನ್ಯೂಸ್.